ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. You are the people who capture the moment. ಆ ಮೊಮೆಂಟ್ ಅನ್ನು ಕ್ಯಾಪ್ಚರ್ ಮಾಡೋರು ತಾವೆಲ್ಲರೂ. ಆ ಫೋಟೋಗ್ರಾಫರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಕಡೆ ಸೇರಿದ್ರೆ ಮಾತ್ರ ಏನಾದ್ರೂ ಅವರ ಬೇಡಿಕೆಗಳನ್ನ ಈಡೇರಿಸೋಕೆ ಸಾಧ್ಯ. ಪ್ರತಿಯೊಬ್ಬರ ಜೀವನದಲ್ಲಿ ಆಲ್ ಇಂಪಾರ್ಟೆಂಟ್ ಇವೆಂಟ್ಸ್ ಅನ್ನು ನಾವು ಪಾರ್ಟಿಸಿಪೇಟ್ ಮಾಡ್ತೀರಾ. ಆ ಮೊಮೆಂಟ್ ಅನ್ನು ಅಷ್ಟು ಸುಂದರವಾಗಿ ಕ್ಯಾಪ್ಚರ್ ಮಾಡಿ ಅವರು ಇಡೀ ಜೀವನಕ್ಕೆ ಒಂದು ಮೆಮರಿಯನ್ನು ತಾವೆಲ್ಲರೂ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಮತ್ತೆ ನಿಮ್ಮ ಫ್ಯಾಮಿಲಿಗೂ ಕೂಡ ಅಭಿನಂದನೆಗಳು. ಮನುಷ್ಯ ಹುಟ್ಟಿದಾಗಿಂದ ಮನುಷ್ಯ ಸಾಯೋವರೆಗೂ ಬೇಕಿರೋದು ಯಾರು ಅಂದ್ರೆ ಅವ್ರು ಅವನು ಫೋಟೋಗ್ರಾಫರ್ ಮಾತ್ರ ಅನ್ನೋದನ್ನ ಬಹಳ ಸಂತೋಷ ಪ್ರತಿಯೊಬ್ಬ ಫೋಟೋಗ್ರಾಫರ್ ಕೂಡ ಹೇಳ್ತಾರೆ. ಯು ಆರ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಸೊಸೈಟಿ. ಫೋಟೋಗ್ರಾಫರ್ಗಳಿಗೆ ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ. ಈಗ ಕೊರೋನಾದಂತ ಕಾಲದಲ್ಲಿ ಬಹುಶಃ ಇಡೀ ದೇಶದೊಳಗಡೆ ಸ್ವತಂತ್ರವಾಗಿ ಹೋರಾಡೋ ಶಕ್ತಿ ಇದ್ದಿದ್ದು ಯಾರ್ದು ಅಂತಂದ್ರೆ ನ್ಯೂಸ್ ಮೀಡಿಯಾದ ಫೋಟೋಗ್ರಾಫರ್ಗೆ. ಫೋಟೋಗ್ರಫಿ ಮಾಡ್ತಿರೋಂಥವ್ರಿಗೆ ಯಾವ ಸರ್ಕಾರದ ಬೆಂಬಲ ಸಿಗ್ತಾ ಇದೆ, ಅವರಿಗೆ ತಮ್ಮದೇ ಆದಂತ ಒಂದಷ್ಟು ಬೇಡಿಕೆಗಳಿದಾವೆ. ಯಾವ ಬೇಡಿಕೆಗಳಿದಾವೆ ನಾನು ಕಡೆ ಪಕ್ಷ ನಾನು ಅಂದ್ಕೊಂಡಿದ್ದೆ ಅನಿಲಣ್ಣ ಲಾಸ್ಟಿಗೆ ಮಾತಾಡಬೇಕು. ಯಾಕೆಂದ್ರೆ ಇದೇನು ಫೋಟೋಗ್ರಫಿ ಸಂಘದವ್ರದ್ದು ಎಲ್ಲರಿಗೂ ಕೂಡ ಏನ್ ಬೇಡಿಕೆ ಇದೆ ಅದನ್ನ ಕೇಳಿ ಸರ್ಕಾರಕ್ಕೆ ತಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಕಡೆಗೆ ಮಾತಾಡ್ತೀನಿ, ಈಗಲೇ ಬೇಡ ಅಂದ್ರೆ. ಆದ್ರೆ ಉದ್ಘಾಟನೆ ಮಾಡಿದೆ ಅಂತ ಫಸ್ಟ್ ನನ್ನೇ ಕರೆದು ನಿಲ್ಸ್ಬಿಟ್ರು. ಒಂದಂತೂ ಸತ್ಯ ಏನು ಅಂದ್ರೆ ಈಗ ಸಂಘಟನೆ ಒಂದು ಬಲ ಇದೆ. ಬಹುಶಃ ಮುಂದಿನ ಒಂದು 100 ವರ್ಷಗಳಿಗೆ ಮಹಾತ್ಮ ಗಾಂಧಿ ಯಾರು ಅಂತ ಕೇಳಿದ್ರೆ, ನೆಹರು ಯಾರು ಅಂತ ಕೇಳಿದ್ರೆ, ವಾಚನವನ್ನ ಮಾಡಿದವರು ಯಾರು ಅಂತಂದ್ರೆ ಬಹುಶಃ ಫೋಟೋಗ್ರಫಿಯನ್ನ ಕಂಡುಹಿಡಿದವರು ಅನ್ನೋದಕ್ಕೆ ನಾನು ಆ ಲೂಯಿಸ್ ಅನ್ನುವಂತ ಆ ಮಹಾಪುರುಷನ ಹೆಸರು ನೆನಪಿಸ್ಕೊಳ್ತೀನಿ. ಬಹಳ ಜನಕ್ಕೆ ನೋಡಿ ನಮ್ಮ ಮುತ್ತಾತನ ಫೋಟೋ ಇಲ್ಲ, ಬಹುಶಃ ನಮ್ಮ ಅನಿಲಣ್ಣನ ಮುತ್ತಾತನ ಫೋಟೋ ಇದೆ. ನಮ್ಮ ಮುತ್ತಾತನ ಫೋಟೋ ನಮ್ಮ ತಾತನ ಅಪ್ಪನ ಫೋಟೋ ಇಲ್ಲ. ನಮ್ಮ ತಾತನಪ್ಪ ಹೆಂಗಿದ್ದ ಅಂತಲೇ ಗೊತ್ತಿಲ್ಲ. ಬಹಳ ಹೆಮ್ಮೆಯಿಂದ ಹೇಳ್ತಾರೆ, ನೋಡೋ ಇವ್ರು ನಮ್ಮ ತಾತ, ಇವ್ರು ನಮ್ಮ ಮುತ್ತಾತ, ಇವ್ರು ನಮ್ಮ ಕೋತಾತ ಅಂತ ಹೇಳಿ ತನ್ನ ಇಡೀ ಕುಟುಂಬದ ಪರಂಪರೆಯನ್ನ ಇತಿಹಾಸವನ್ನ ಮುಂದಿನ ಸಮಾಜಕ್ಕೆ ತೋರಿಸುವಂತ ಶಕ್ತಿ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ನನಗನ್ಸುತ್ತೆ ಈ ಫೋಟೋಗ್ರಫಿ ಅನ್ನುವಂತ ಆರ್ಟ್ ನೆನಪುಗಳನ್ನ ಕಟ್ಟಿಟ್ಕೊಳ್ಳುವಂತ ಕೆಲಸ ಮಾಡ್ತಾ ಇದೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನ್ ಸಾಧಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ತನ್ನ ಗುರುತಿನ ಸಮಾಜದಲ್ಲಿ ಬಿಟ್ಟು ಹೋಗ್ಬೇಕು ಅನ್ನೋದು ಎಲ್ಲರ ಆಸೆ. ಸೊ ಆ ಗುರುತನ್ನು ಬಿಟ್ಟು ಹೋಗ್ಬೇಕು ಅಂತಂದ್ರೆ ಆ ಗುರುತನ್ನು ಉಳಿಸೋದು ಹೇಗೆ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಹುಟ್ಟಿದವರೆಲ್ಲರೂ ಇತಿಹಾಸಕಾರರಾಗಕ್ಕೆ ಸಾಧ್ಯ ಇಲ್ಲ. ಭೂಮಿ ಮೇಲೆ 700 ಕೋಟಿ ಜನ ಇದ್ದಾರೆ. 700 ಕೋಟಿ ಜನರು ಕೂಡ ಇತಿಹಾಸದಲ್ಲಿ ಸ್ಥಾನ ಗಳಿಸಲ್ಲ. ಯಾರೋ ಆ 700 ಕೋಟಿ ಜನದಲ್ಲಿ ಒಂದು 50 ಜನ 100 ಜನ ಇತಿಹಾಸದಲ್ಲಿ ಉಳಿತಾರೆ. ಆದ್ರೆ 700 ಕೋಟಿ ಜನರು ಕೂಡ ಭೂಮಿ ಮೇಲೆ ಇದ್ರು ಅನ್ನೋ ಗುರುತನ್ನು ಉಳಿಸೋದು ಯಾವುದು ಅಂದ್ರೆ ಫೋಟೋಗ್ರಫಿ ಅನ್ನುವಂತ ಕಲೆ ಮಾತ್ರ ಆ 700 ಕೋಟಿ ಜನ ಕೂಡ ಭೂಮಿ ಮೇಲೆ ಇದ್ರು ಅನ್ನುವಂತ ಇತಿಹಾಸವನ್ನು ಉಳಿಸುತ್ತೆ.